ಇವಾಗಿನ ಬಾಡಿ ಬಿಲ್ಡ್ ಮಾಡಬೇಕು, ಆಮೇಲೆ ಬಾಡಿನ ನಾವು ಚೆನ್ನಾಗಿ ಬೇಗ ಬೇಗ ಮಸಲ್ಸ್ ಬಿಲ್ಡ್ ಮಾಡಬೇಕು ಅಂತ ಹೇಳಿ ಸ್ಟಿರಾಯ್ಡ್ಸ್ ಎಲ್ಲ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಇವನ್ ನೀವು ಕೂಡ ನೋಡಿದಿರ, ನಾವು ಲೈಕ್ ಆಸ್ ಯಾರಾದ್ರೂ ಒಬ್ರು ಸೆಲೆಬ್ರಿಟೀಸ್ ನೋಡಿದ ತಕ್ಷಣ ಅವರು ಇವಾಗ ನೋಡಿದಾಗ ತುಂಬಾನೇ ದಪ್ಪ ಇರ್ತಾರೆ. ಇನ್ನೊಂದು 3 ಮಂತ್ಸ್ ಅಲ್ಲಿ, ಜಸ್ಟ್ 1 ಮಂತ್ 2 ಮಂತ್ಸ್ ಅಲ್ಲಿ ಇವರು ಸಿಕ್ಕಾಪಟ್ಟೆ ಸಣ್ಣ ಆಗಿರ್ತಾರೆ. ಇಮಿಡಿಯೇಟ್ ಆಗಿ ಅದು ಹೆಂಗೆ ಅಂತ ನಮ್ಗೆ ಎಲ್ರಿಗೂ ಕೂಡ ಕನ್ಫ್ಯೂಷನ್ ಇರುತ್ತೆ, ನೋಡೋರಿಗೂ ಕೂಡ ಕನ್ಫ್ಯೂಷನ್ ಕಾಡುತ್ತೆ. ಅದಂಗೆ ಇವರು ಇಷ್ಟು ಸಣ್ಣ ಆದ್ರು ಅಂತ ಹೇಳಿ. ಏನ್ ತಗೊಳ್ತಾರೆ, ಅವ್ರದ್ದು ಹೇಗಿರುತ್ತೆ ರೂಟೀನು ನಿಮ್ಮ ಪ್ರಕಾರ? For business and personal promotions in Suman TV Kannada, please contact 9686376663. ಸೆಲೆಬ್ರಿಟೀಸ್ ಆಗಲಿ ಅಥವಾ ಯಾರೇ ಒಬ್ಬರು ಅವರ ಫಿಸಿಕನ್ನು ಮುಂದೆ ಇಟ್ಟು ಕೆಲಸಗಳು ಕೆಲವಿರ್ತವೆ. ಈಗ ಅವರು ಫ್ಯಾಷನ್ ಇಂಡಸ್ಟ್ರಿಲಿ ಇರ್ಬೋದು ಅಥವಾ ಯಾವುದೇ ಒಂದು ಫಿಸಿಕ್ ಅಂದರೆ ಆ್ಯಸ್ ಅ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಇರ್ಬೋದು, ಈ ಥರದ ಟ್ರಾನ್ಸ್ಫಾರ್ಮೇಷನ್ಸ್ ಎಲ್ಲ ನೋಡಿದಾಗ ಅವರು ಅದನ್ನು ಯೂಸ್ ಮಾಡೇ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಎಷ್ಟೊಂದು ಸಲ ಏನಾಗುತ್ತೆ, ಕೆಲವರ ಬಾಡಿ ಡಯಟ್ಗೆ ಟ್ರೈನಿಂಗಿಗೆ ತುಂಬ ಬೇಗ ರಿಯಾಕ್ಟ್ ಆಗುತ್ತೆ. ತುಂಬ ಬೇಗ ರಿಯಾಕ್ಟ್ ಆದಾಗ ಅವರು 3 to 4 ಮಂತ್ಸಲ್ಲಿ ತುಂಬ ಹ್ಯೂಜ್ ಟ್ರಾನ್ಸ್ಫಾರ್ಮೇಷನ್, ಹ್ಯೂಜ್ ಡಿಫ್ರೆನ್ಸಸ್ ನೋಡ್ತೀವಿ. ಸೊ ಆ ಥರ ಡಿಫ್ರೆನ್ಸ್ ನೋಡಿದ ಕ್ಷಣಕ್ಕೆ ಅವ್ರು ತಗೊತಾ ಇದ್ದಾರೆ 100%, ಅದಕ್ಕೋಸ್ಕರನೇ ಹಿಂಗಾಗಿದೆ ಅಂತ ಅಂದ್ಕೊಳ್ಳೋದು ತಪ್ಪು. ಆದರೆ ತುಂಬ ಜನ ಹೌದು ಯೂಸ್ ಮಾಡ್ತಾರೆ. ಅದು ಓಜಂಪಿಕ್ ಅಂತ ಹೇಳಿ ಅದು ಏನು ಸರ್, ಅದು ಕನ್ಫ್ಯೂಷನ್? ಓಜಂಪಿಕ್, GLP-1 ಅದು ಈಗ ಒಬೀಸ್ಗೆ ಅಂತ ಬಿಟ್ಟಿರೋ ಮೆಡಿಕೇಶನ್. ಅದು ಒಬಿಸಿಟಿ ಒಂದು ಡಿಸೀಸ್ ಆಗಿರೋದ್ರಿಂದ ಒಬಿಸಿಟಿನ ರೆಡ್ಯೂಸ್ ಮಾಡೋದಕ್ಕೆ ಅಥವಾ ಅಂಥವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಬಿಟ್ಟಿರೋ ಮೆಡಿಕೇಶನ್ ಈಗ ಜನರಲ್ ಫ್ಯಾಟ್ ಲಾಸ್ಗೂ ಸಹ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಈಗಿನ ಪರಿಸ್ಥಿತಿನಲ್ಲಿ ಈಗಿರೋ ಸ್ಟಡೀಸ್ ಪ್ರಕಾರ, ಬಿಕಾಸ್ ಅದು ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಅದರ ಲಾಂಗ್ ಟರ್ಮ್ ಯೂಸೇಜಿಂದ ಏನು ಎಫೆಕ್ಟ್ಸ್ ಇದೆ ಅಂತ ಪ್ರಾಪರ್ ತಿಳ್ಕೊಳ್ಳೋದು. ಅಲ್ಲ ಸರ್, ಅದು ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲಿ ಇವಾಗ ನಾವು ಪರ್ಚೇಸ್ ಮಾಡಿದ್ರೆ ಸಿಗುತ್ತಾ? ಈಗಿನ್ನೂ ಮಾರ್ಕೆಟ್ಗೆ ಅಷ್ಟು ಈಸಿಯಾಗಿ ಇನ್ನೂ ಬಂದಿಲ್ಲ ಅನ್ಸುತ್ತೆ, ಅಷ್ಟು ಈಸಿಯಾಗಿ. ಬಟ್ ಇಂಡಿಯಾಗೆ ಬಂದಿದೆ, ಇಂಡಿಯನ್ ಮಾರ್ಕೆಟ್ಗೆ ಬಂದಿದೆ. ಬಟ್ ಪ್ರತಿಯೊಬ್ಬರು ಕನ್ಸ್ಯೂಮ್ ಮಾಡೋಷ್ಟು ಈಸಿಯಾಗಿ ಎಲ್ಲ ಫಾರ್ಮಸ್ ಇನ್ನೂ ಅಷ್ಟು ಅವೈಲಬಿಲಿಟಿ ಇನ್ನೂ ತಕ್ಷಣಕ್ಕೆ ಬಂದಿಲ್ಲ. ಅದು ಮೋಸ್ಟ್ಲಿ ಅದು ಬರೋಷ್ಟರಲ್ಲಿ ಮೀನ್ಸ್ ಅದು ಹೆಂಗೆ ಟ್ಯಾಬ್ಲೆಟ್ ರೂಪದಲ್ಲಿ ಇರುತ್ತಾ ಅಥವಾ ಇಂಜೆಕ್ಟಬಲ್ ಬರುತ್ತೆ, ಟ್ಯಾಬ್ಲೆಟ್ ಅಲ್ಲಿ ಇಂಜೆಕ್ಟಬಲ್ ಮುಖಾಂತರ ಬರ್ತದೆ. ಬಟ್ ಈಗ ಅದೇ ನಾ ಹೇಳ್ದಂಗೆ ಅದರ ಲಾಂಗ್ ಟರ್ಮ್ ಯೂಸೇಜ್. ಸರ್, ಅದು ಅದರಿಂದ ಏನ್ ಬೆನಿಫಿಟ್ಸ್, ಏನ್ ನಮ್ಗೆ ಬೆನಿಫಿಟ್ಸ್ ಇರುತ್ತೆ? ಸೊ ಅದನ್ನ ಮೇಜರ್ಲಿ ಅದನ್ನ ಬಿಟ್ಟಿದ್ದು ಉದ್ದೇಶ, ಅದು ಬಂದಿದ್ದ ಉದ್ದೇಶ ಏನು ಅಂತಂದ್ರೆ, ಒಬೀಸ್ ಇರ್ತಾರಲ್ಲ, ಒಬೀಸ್ ಇದ್ದಾಗ ಏನಾಗುತ್ತೆ, ನೀವು ತುಂಬಾ ಜನ ಒಬೀಸ್ ಇದ್ದಾಗ ನೀವು ಡಯಟ್ ಮಾಡಿದ್ರು, ನೀವು ಟ್ರೈನಿಂಗ್ ಮಾಡಿದ್ರು ಸಹ ವೆಯ್ಟ್ ಲಾಸು ಬೇಗ ಆಗ್ತಿರಲ್ಲ. ಸೊ ಆ ಪರಿಸ್ಥಿತಿನಲ್ಲಿ ಏನಾಗುತ್ತೆ, ನೀವು ವರ್ಷಾನ್ಗಟ್ಲೆ ಬರೀ ವೆಯ್ಟ್ ಲಾಸ್ ಆಗೋಕ್ಕೆ ಅಂತ ಸ್ಟಾರ್ಟ್ ಮಾಡಿದಾಗ ಆ ವರ್ಷಾನ್ಗಟ್ಲೆನಲ್ಲಿ ನಿಮ್ಮ ಬಾಡಿ ತುಂಬ ವೀಕ್ ಆಗ್ತಾ ಹೋಗುತ್ತೆ, ಆರ್ಗನ್ಸ್ ತುಂಬ ವೀಕ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನಿಮ್ಮ ಹತ್ರ ನಿಮ್ಮ ಕೈಲಿ ವರ್ಷಾನ್ಗಟ್ಲೆ ಇರೋದಿಲ್ಲ, ಅಷ್ಟು ಟೈಮ್ ನಿಮ್ಮಲ್ಲಿ ಇರೋದಿಲ್ಲ. ಸೊ ಆಗ ಅದನ್ನು ಕ್ವಿಕ್ಕಾಗಿ ರೆಡ್ಯೂಸ್ ಮಾಡಲೇಬೇಕಾದ ಪರಿಸ್ಥಿತಿ ಇರುತ್ತೆ. ಸೊ ಅಂಥ ಟೈಮಲ್ಲಿ ಯೂಸ್ ಮಾಡೋದಕ್ಕೆ ಅಂತ ಬಂದಿದ್ದ ಮೆಡಿಕೇಶನ್ ಇದು. ಅದು ಇವಾಗ ತುಂಬ ಜನ ಸಣ್ಣ ಪುಟ್ಟ ಫ್ಯಾಟ್ ಲಾಸ್ಗೆಲ್ಲ ಯೂಸ್ ಮಾಡೋದು ಥರ ಆಗಿದೆ. ಬಟ್ ದೆನ್ ಅಗೇನ್ ಅದಕ್ಕೆ ಇನ್ನೂ ನನ್ನ ಪ್ರಕಾರ ಅದಕ್ಕೆ ಇನ್ನೂ ಸಹ ತುಂಬ ಅದ್ರ ಬಗ್ಗೆ ತಿಳುವಳಿಕೆ ಬೇಕಾಗುತ್ತೆ ಜನಕ್ಕೆ. ತಗೊಳ್ಬೇಕಾದ್ರೆ ಯಾವ ಟೈಮಲ್ಲಿ ತಗೊಳ್ತಾರೆ, ಮೀನ್ಸ್ ಹೇಗೆ ಅದನ್ನ ಇದು ಕಂಪ್ಲೀಟ್ಲಿ ಅದನ್ನ ಆಕ್ಚುಲಿ ಈಗ GLP ಆಗಿರ್ಬೋದು ಅಥವಾ ಮಂಜಾರ ಏನಿದೆ ಅದಾಗಿರ್ಬೋದು, ಅದನ್ನ ತಗೋಬೇಕು ಅಂತ ಅಂದ್ರೆ ಇಟ್ ಶುಡ್ ಬಿ ಡನ್ ಇನ್ ಅ ಸೂಪರ್ವಿಷನ್ ಆಫ್ ಅ ಡಾಕ್ಟರ್. ನೀವು ಡಾಕ್ಟರ್ ಮುಖಾಂತರ ತಗೋತಾ ಇದ್ರೆ ಡಾಕ್ಟರ್ಗೆ ನಿಮ್ಮ ಪ್ರತಿಯೊಂದು ಬಾಡಿನಲ್ಲಿ ವಾಟ್ ಇಸ್ ಫಂಕ್ಷನಿಂಗ್ ವೆಲ್, ವಾಟ್ ಇಸ್ ನಾಟ್ ಫಂಕ್ಷನಿಂಗ್ ವೆಲ್, ಬ್ಲಡ್ ವರ್ಕ್ ಪ್ರತಿಯೊಂದು ಅವರು ಗೊತ್ತಿರುತ್ತೆ. ಅದರ ಮುಖಾಂತರ ಅವ್ರು ನಿಮಗೆ ಡೋಸೇಜಸ್ಸು ಎಲ್ಲ ಪ್ರತಿಯೊಂದು ಕೊಡ್ತಾ ಇರ್ತಾರೆ. ಅದರಿಂದ ಏನೋ ಸೈಡ್ ಎಫೆಕ್ಟ್ಸ್ ಇಲ್ವಾ? ಅದೇ ಇನ್ನೂ ಗೊತ್ತಿಲ್ಲ, ಲಾಂಗ್ ಟರ್ಮ್ ಯೂಸಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಇದೆ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಬಿಕಾಸ್ ಅದು ಇನ್ನೂ ಹೊಸದಾಗಿ ಬಂದಿರೋದು. ಇನ್ನೂ ಸ್ವಲ್ಪ ಕೆಲವು ವರ್ಷ ಆದಮೇಲೆ ನಿಮ್ಗೆ ಗೊತ್ತಾಗೋದು. ಸುಮಾರು ವರ್ಷದಿಂದ ತಗೊಳ್ತಿರೋರಿಗೆ ಅಥವಾ ತಗೊಂಡಿರೋರಿಗೆ ಮುಂದೆ ಏನಾಗುತ್ತೆ ಅಂತ ತಿಳ್ಕೊಬೇಕು ಅಂತಂದ್ರೆ ಇನ್ನೂ ಸ್ವಲ್ಪ ಟೈಮ್ ಬೇಕು. ಇನ್ನೊಂದು ಕೇಳ್ಪಟ್ಟೆ ಸರ್, ಏನಂತ ಅಂದ್ರೆ ಇವಾಗ ನಾವು ಕೊರೋನಾ ಟೈಮಲ್ಲಿ ಕೊರೋನಾದ್ದು ಇಂಜೆಕ್ಷನ್ಸ್ ನಾವು ತಗೊಂಡ್ವಿ ಅಲ್ವಾ, ಆ ಟೈಮದ್ದು ಇವಾಗ ರಿಯಾಕ್ಷನ್ ಆಗ್ತಾ ಇದೆ ಅಂತೆ. ಅಂದ್ರೆ ಯಾವ ರೀತಿಯಾಗಿ ರಿಯಾಕ್ಷನ್ ಆಗ್ತಿದೆ ಅಂತ ಅಂದ್ರೆ, ನಾವು ಇವಾಗ ಸ್ಟಿರಾಯ್ಡ್ಸ್ ತಗೊಳ್ಳೋದಾಗಿರ್ಲಿ, ಆಮೇಲೆ ಪ್ರೋಟೀನ್ಸ್ ಎಲ್ಲ ತಗೊಳ್ತಿರ್ತಾರಲ್ವಾ, ಯಾರೆಲ್ಲ ವರ್ಕೌಟ್ ಮಾಡ್ತಿರ್ತಾರೆ, ಕಾಂಪಿಟೇಷನ್ಗೆ ಹೋಗ್ತಾ ಇರ್ತಾರೆ, ಹೀಗೆ ಒಂದು ಆರ್ಟಿಕಲ್ ಓದಿದೆ, ಅವರಿಗೆ ಇವಾಗ ಕೊರೋನಾ ಟೈಮಲ್ಲಿರೋ ಇಂಜೆಕ್ಷನ್ ಇವಾಗ ರಿಯಾಕ್ಷನ್ ಆಗಿ ಬಾಡಿ ಎಲ್ಲ ಫುಲ್ ಲೈಕ್ ಟಯರ್ಡ್ ಫೀಲ್ನೆಸ್ ಆಗಿರ್ಲಿ, ಅವರಿಗೆ ಬೇರೆ ಬೇರೆ ಡಿಸೀಸಸ್ ಬರೋದಾಗಿರ್ಲಿ, ನಿಜವಾಗ್ಲೂ ಆ ಥರ ಆಗತ್ತಾ? ಅದು ಐ ಡೋಂಟ್ ಥಿಂಕ್ ಐ ಶುಡ್ ಬಿ ಪರ್ಸನ್ ಟು ಆನ್ಸರ್ ದಟ್, ಬಿಕಾಸ್ ಅದು ಇನ್ನೂ ಅದು ಪ್ರೂವ್ ಆಗಿಲ್ಲ. ಆ್ಯಂಡ್ ಇಂಡಿಯನ್ ಗೌರ್ಮೆಂಟು ಸಹ ಅದನ್ನು ರಿಜೆಕ್ಟ್ ಮಾಡಿದೆ, ಆ ಕ್ಲೈಮ್ನ ರಿಜೆಕ್ಟ್ ಮಾಡಿದೆ. ಇನ್ಫ್ಯಾಕ್ಟ್ WHO ಸಹ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೂ ಸಹ ಅದನ್ನು ಆ ಕ್ಲೈಮ್ನ ರಿಜೆಕ್ಟ್ ಮಾಡಿದ್ರು, ಇದರಿಂದ ಈಗ ಆಗ್ತಾ ಇದೆ ಅಂತ. ಐ ಥಿಂಕ್ ದಟ್ ಇಸ್ ಸಮಥಿಂಗ್ ದಟ್ ನೀಡ್ಸ್ ಮೋರ್ ಟೈಮ್ ಆ್ಯಂಡ್ ಮೋರ್ ಸ್ಟಡೀಸ್ ಟು ಆ್ಯಕ್ಚುಲಿ ಗೆಟ್ ಟು ನೋ ವಾಟ್ ಇಸ್ ದ ಎಫೆಕ್ಟ್ ಆಫ್ ದೋಸ್.
ಸರ್ ಇವಾಗ ಕಾಂಪಿಟೇಷನ್ ಬಾಡಿ ಬಿಲ್ಡರ್ ಆಗಿರ್ಲಿ, ವೇಟ್ ಲಿಫ್ಟಿಂಗ್ ಆಗಿರ್ಲಿ, ಅವ್ರು ಒಂದು ಕಾಂಪಿಟೇಷನ್‌ಗೆ ಹೋಗ್ತಾರೆ. ಕಾಂಪಿಟೇಷನ್‌ಗೆ ಹೋದ ತಕ್ಷಣ ಯಾರಿಗಾದ್ರೂ ಇವಾಗ ನಾನೇ ವೀವರ್ ಆಗಿ ನಿಂತು ನೋಡಿದಾಗ ನನಗೆ ಅನ್ಸೋದಿಲ್ಲ, ಓಹ್! ಅವರು ಸ್ಟಿರಾಯ್ಡ್ಸ್ ತಗೊಂಡಿದ್ದಾರೆ. ಇಷ್ಟು ಈಸಿಯಾಗಿ ನಾರ್ಮಲ್ ಆಗಿ ಬಾಡಿ ಬಿಲ್ಡ್ ಮಾಡಕ್ ಸಾಧ್ಯನೇ ಇಲ್ಲ. ಅವ್ರ ಮಸಲ್ಸ್ ಆಗಿರ್ಲಿ, ಅವ್ರ ಲೆಗ್ಸ್‌ದ ಮಸಲ್ಸ್ ಬಿಲ್ಡ್ ಆಗಿರೋದಾಗಿರ್ಲಿ, ಅದೆಲ್ಲ ನೋಡಿದಾಗ ನನಗೆ ವೀವರ್ ಆಗಿ ಕುಂತು ನೋಡಿದಾಗ, ಓಹ್! ನಾರ್ಮಲ್ ಆಗಿ ಇಲ್ಲ. ಬಟ್ ಇವ್ರು ಸ್ಟಿರಾಯ್ಡ್ಸ್ ತಗೊಂಡೇ ಇದ್ದಾರೆ ಅಂತ ಹೇಳಿ ನಿಜವಾಗ್ಲೂ ಸ್ಟಿರಾಯ್ಡ್ಸ್ ತಗೊಂಡ್ರೆ ಮಾತ್ರ ಕಾಂಪಿಟೇಷನ್‌ಗೆ ಹೋಗಕ್ಕಾಗತ್ತಾ? ಆ ಥರ ಬಾಡಿ ಬಿಲ್ಡ್ ಮಾಡಕ್ಕಾಗತ್ತಾ? ಖಂಡಿತ ಇಲ್ಲ. ನೀವು ನಮ್ಮ ಕನ್ನಡದವರೇ ಸುಮಾರು ಜನ ಇದ್ದಾರೆ ನ್ಯಾಚುರಲ್ ಬಾಡಿ ಬಿಲ್ಡಿಂಗಲ್ಲಿ. ನೀವು ರಾಮಪ್ಪ ಸರ್‌ನ ನೋಡ್ಬೋದು. ರಾಮಪ್ಪ ಸರ್ ಆಲ್ಮೋಸ್ಟ್ 70-74 ಇಯರ್ಸ್ ಆಗಿದೆ ಅವ್ರಿಗೆ. ಅವ್ರು ಈಗಲೂ ಸಹ ಬಾಡಿ ಬಿಲ್ಡ್ ಮಾಡ್ತಾ ಇದ್ದಾರೆ. ಮೊನ್ನೆನೂ ಒಂದು ಕಾಂಪೀಟ್ ಮಾಡೋರಿಗೆ ನಾನು ಹೋಗಿದ್ದೆ. ಅವ್ರ ಮಗ ರಘುರಾಮಪ್ಪ ಅವರು ಸಹ ನ್ಯಾಚುರಲ್ ಬಾಡಿ ಬಿಲ್ಡರ್. ಶೋಧನ್ ರೈ ಅಂತ ಒಬ್ಬರಿದ್ದಾರೆ. ಅವರು ಸಹ ನ್ಯಾಚುರಲ್ ಬಾಡಿ ಬಿಲ್ಡರ್. ನ್ಯಾಚುರಲಿ ಮಾಡೋಕ್ಕಾಗಲ್ಲ ಅಂತಲ್ಲ. ನ್ಯಾಚುರಲಿ ಖಂಡಿತ ಮಾಡ್ಬೋದು. ಆ ಪೇಷನ್ಸ್ ಇರಬೇಕು ನಿಮಗೆ. ಆ ಡಿಸಿಪ್ಲಿನ್ ಇರಬೇಕು ನಿಮಗೆ. ಅದಿತ್ತು ಅಂದರೆ ಖಂಡಿತ ಮಾಡ್ಬೋದು. ಇನ್ನು ಅದು ಬಿಟ್ಟು ನೀವು ಯೂಸ್ ಮಾಡಿ ಬೇರೆಯವರು ಮಾಡ್ತಾ ಇದ್ದಾರೆ ಅಂತಂದರೆ ಐ ಥಿಂಕ್ ಆಸ್ ಲಾಂಗ್ ಆಸ್ ಯು ನೋ ವಾಟ್ ಯು ಆರ್ ಡೂಯಿಂಗ್ ಆ್ಯಂಡ್ ಯು ಆರ್ ಅವೇರ್ ಆಫ್ ಆಲ್ ದಿ ಎಫೆಕ್ಟ್ಸ್ ದಟ್ ಆರ್ ಕಮಿಂಗ್ ಇನ್, ಐ ಥಿಂಕ್ ಇಟ್ಸ್ ಯುವರ್ ಓನ್ ಚಾಯ್ಸ್. ಸರ್ ಹಂಗಾದ್ರೆ ಸೈಡ್ ಎಫೆಕ್ಟ್ಸ್ ಇಲ್ದೇ ಲೈಕ್ ಆ ಸ್ಟಿರಾಯ್ಡ್ಸ್ ಇಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಹೇಳ್ತೀರಾ? ಇಲ್ಲ ಖಂಡಿತ ಇದೆ. ಸೈಡ್ ಎಫೆಕ್ಟ್ಸ್ ಖಂಡಿತ ಇದೆ. ಬಟ್ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಐ ರಿಯಲಿ ಹೋಪ್ ದಟ್ ಯು ನೋ ಅಬೌಟ್ ದ ಸೈಡ್ ಎಫೆಕ್ಟ್ಸ್ ಆಸ್ ವೆಲ್. ನಿಮ್ಗೆ ಅದ್ರ ಬಗ್ಗೆ ಗೊತ್ತಿದ್ದು ನೀವು ಯೂಸ್ ಮಾಡ್ತಿದ್ರೆ ಇಟ್ಸ್ ಯುವರ್ ಚಾಯ್ಸ್, ನೀವು ಮಾಡ್ಬೋದು. ಬಟ್ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಅದ್ರ ಬಗ್ಗೆ ತಿಳ್ಕೊಳ್ಳಿ. ಅದರಿಂದ ನಿಮ್ಮ ಮೇಲಾಗೋ ಪರಿಣಾಮಗಳು, ಲಾಂಗ್ ಟರ್ಮ್ ಎಫೆಕ್ಟ್ಸ್ನ ಖಂಡಿತ ತಿಳ್ಕೊಳ್ಳಿ. ತಿಳ್ಕೊಂಡು ಸಹ ನಿಮಗೆ ಮಾಡಬೇಕು ಅಂತ ಅನ್ಸಿದ್ರೆ ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ. ಬಟ್ ತಿಳ್ಕೊಳ್ಳದೆ ಇದರಿಂದ ಯಾವುದೋ ಎಫೆಕ್ಟ್ಸ್ ಆಗಲ್ಲ ಅಂತ ಅಂದ್ಕೊಂಡು ಅಸ್ಯೂಮ್ ಮಾಡ್ಕೊಂಡಂತೆ ಖಂಡಿತ ಮಾಡತ್ತೆ. ಎಸ್. ಸರ್ ಅದು ಇವಾಗ ಕಾಂಪಿಟೇಷನ್‌ಗೆ ಹೋದ ತಕ್ಷಣ ಸ್ಟಿರಾಯ್ಡ್ಸ್ ಅವ್ರು ತಗೊಳ್ತಾರೆ, ಬಿಡೋದು ಅವರ ಇಚ್ಛೆ ಅದು. ಇವಾಗ ನಾವು ಅದನ್ನ ನೋಡೋರಿಗೆ ಏನು ಹೇಳಕ್ಕಾಗಲ್ಲ. ಬಟ್ ಒಂದ್ ರೀತಿಯಾಗಿ ಸ್ಟಿರಾಯ್ಡ್ಸ್‌ನ ಇಂಜೆಕ್ಷನ್ ರೂಪದಲ್ಲಿ ತಗೊಳ್ಳೋದು, ಟ್ಯಾಬ್ಲೆಟ್ ರೂಪದಲ್ಲಿ ತಗೊಳ್ಳೋದು, ಪ್ರೋಟೀನ್ ಪೌಡರ್ಸ್ ತಗೊಳ್ಳೋದಾಗಿರ್ಲಿ, ಒಮೆಗಾ 3 ಅದು ಟ್ಯಾಬ್ಲೆಟ್ಸ್ ಕೂಡ ಇದೆ. ಅವೆಲ್ಲ ಎಷ್ಟು ಒಳ್ಳೇದು ಸರ್? ನಿಜವಾಗ್ಲೂ ಅದು ಇಲ್ಲ, ಸ್ಟೆರಾಯ್ಡ್ಸೇ ಬೇರೆ, ಸಪ್ಲಿಮೆಂಟ್ಸೇ ಬೇರೆ. ಇಟ್ಸ್ ಕಂಪ್ಲೀಟ್ಲಿ ಟೂ ಡಿಫ್ರೆಂಟ್. ಏನ್ ಡಿಫ್ರೆನ್ಸ್? ಸ್ಟೆರಾಯ್ಡ್ಸ್ ಅಂದರೆ ಅನಬಾಲಿಕ್ ಸ್ಟೆರಾಯ್ಡ್ಸ್ ಅಂತಂದರೆ ಅದು ನಿಮ್ಮ ಹಾರ್ಮೋನ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಇಟ್ ಇಸ್ ನಥಿಂಗ್ ಬಟ್ ಅ ರಿಪ್ಲೇಸ್ಮೆಂಟ್ ಫಾರ್ ಯುವರ್ ಎಕ್ಸಿಸ್ಟಿಂಗ್ ಹಾರ್ಮೋನ್ಸ್. ಓಕೆ, ಬಟ್ ಸಪ್ಲಿಮೆಂಟ್ಸ್ ಅಂತ ಅಂದರೆ ಸಪ್ಲಿಮೆಂಟ್ಸ್ ಇಸ್ ಜಸ್ಟ್ ಅ ವೇ ಟು ಫುಲ್ಫಿಲ್ ಯುವರ್ ರಿಕ್ವೈರ್ಮೆಂಟ್ ಆಫ್ ಯುವರ್ ನ್ಯೂಟ್ರಿಷನ್ಸ್ ಅಷ್ಟೇ. ಈಗ ಕೆಲವು ಸಲ ಈಗ ನಿಮಗೆ ವೈಟಮಿನ್ ಡಿ ಕಮ್ಮಿ ಇತ್ತು ಅಂತ ಅಂದರೆ ವೈಟಮಿನ್ ಡಿ ತಗೊಳ್ಳೋದಕ್ಕೆ ಹೇಳ್ತಾರೆ ಡಾಕ್ಟ್ರು, ವೈಟಮಿನ್ ಡಿ ಸಪ್ಲಿಮೆಂಟ್. ದಟ್ ಸಪ್ಲಿಮೆಂಟ್ ಇಸ್ ಜಸ್ಟ್ ಟು ಮೇಕ್ ಶ್ಯೂರ್ ದಟ್ ದ ರಿಕ್ವೈರ್ಡ್ ವೈಟಮಿನ್ ಡಿ ಇಟ್ಸ್ ಫುಲ್ಫಿಲ್ಡ್ ಓಕೆ. ಸೇಮ್. ಅಲ್ಲ ಆ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದನೂ ಕೂಡ ಎಫೆಕ್ಟ್ ಇರುತ್ತೆ ಅಲ್ವಾ? ಒಮೆಗಾ 3 ಇಲ್ಲ, ಒಮೆಗಾ 3 ಅದು ಫಿಶ್ ಆಯಿಲ್. ಒಮೆಗಾ 3 ಬರೋದು, ಒಮೆಗಾ 3 ಎಲ್ಲಿಂದ ಬರುತ್ತೆ ಅಂತಂದರೆ ಒಮೆಗಾ 3 ಇಸ್ ನಥಿಂಗ್ ಬಟ್ ಫಿಶ್ ಆಯಿಲ್. ಅದು ಆಲ್ಗೆನ ಫಿಶ್ ತಿಂದಿರುತ್ತೆ. ಫಿಶಲ್ಲಿರುವಂಥ ಒಮೆಗಾನ ಇದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಸೊ ಈಗ ಬಾಡಿಗೆ ಒಮೆಗಾ 3 ರಿಕ್ವೈರ್ಮೆಂಟು ಸಹ ಇದೆ. ಈಗ ನಾವು ಮೊಟ್ಟೆ ತಿಂದಾಗ ಅಥವಾ ಫಿಶ್ ತಿಂದಾಗ ಅದೇನು ಡೈರೆಕ್ಟಾಗಿ ನಮ್ಗೆ ಒಮೆಗಾ 3 ಬರುತ್ತೆ. ಅದರ ರಿಕ್ವೈರ್ಮೆಂಟ್ ನಮಗೆ ಸಾಕಾಗ್ತಿಲ್ಲ ಅಂತಂದರೆ ಆವಾಗ ಸಪ್ಲಿಮೆಂಟ್ ಮುಖಾಂತರ ತಿಂತಾರೆ ಅಷ್ಟೇ. ಸೊ ಎರಡನ್ನೂ ಸಹ ಒಂದೇ ತಕಡಿಗೆ ಹಾಕೋ ಅದೆರಡು ಒಂದೇ ಅಲ್ಲ, ತಕಡಿಗೆ ಸ್ವಲ್ಪ ಲೈಕ್ ಎಷ್ಟೋ ಜನಕ್ಕೆ ಕೂಡ ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ. ಏನಂತ ಅಂದ್ರೆ ಸಪ್ಲಿಮೆಂಟ್ಸು, ಪ್ರೋಟೀನ್ಸು, ಸ್ಟಿರಾಯ್ಡ್ಸು ಲೈಕ್ ಎಲ್ಲನೂ ಕೂಡ ಒಂದೇ. ಆಮೇಲೆ ಸ್ಟಿರಾಯ್ಡ್ಸ್ ತಗೊಳ್ಳೋದ್ರಿಂದ ನಾವು ಬೇಗ ಸಣ್ಣ ಆಗ್ಬೋದು. ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ಲೈಕ್ ನಾವು ಸಣ್ಣ ಆಗ್ಬೋದು. ಒಮೆಗಾ 3 ತಗೊಳ್ಳೋದ್ರಿಂದ ನಾವು ಚೆನ್ನಾಗಿ ಕಾಣಿಸ್ಬೋದು. ಅದು ನಮ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಅದೊಂದು ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಹೌದು. ನೀವು ಸ್ಟೆರಾಯ್ಡ್ಸ್ನ ಮತ್ತು ಸಪ್ಲಿಮೆಂಟ್ಸ್ನ ಯಾವತ್ತೂ ಸಹ ಒಂದೇ ದೃಷ್ಟಿನಲ್ಲಿ ನೋಡಕ್ಕೆ ಹೋಗಲೇಬೇಡಿ. ಸ್ಟೆರಾಯ್ಡ್ಸ್ ಇಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಥಿಂಗ್. ಇಟ್ ಆ್ಯಕ್ಟ್ಸ್ ಆನ್ ಯುವರ್ ಹಾರ್ಮೋನ್ಸ್. ನಿಮ್ಮ ಹಾರ್ಮೋನ್ ಮಾಡಬೇಕಾಗಿರೋ ಕೆಲಸ ಅಥವಾ ನಿಮ್ಮ ಬಾಡಿನಲ್ಲಿ ನಿಮ್ಮ ಹಾರ್ಮೋನ್ ಲೆವೆಲ್ಸ್ ಎಷ್ಟಿರಬೇಕು ಅದನ್ನು ಕಂಪ್ಲೀಟಾಗಿ ಅದು ಚೇಂಜ್ ಮಾಡುವಂಥ ಒಂದು ಸಬ್ಸ್ಟೆನ್ಸ್ ಅದು. ಇನ್ನು ಸಪ್ಲಿಮೆಂಟ್ಸು ನಮ್ಮ ವೆಲ್ ಬೀಯಿಂಗ್ಗೆ, ನಮ್ಮ ಬಾಡಿಗೆ ಬೇಕಾಗಿರುವಂಥ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡೋದಕ್ಕೆ ಇರೋವಂಥ ಒಂದು ವೇರಿಯಬಲ್ ಅಷ್ಟೇ. ಓಕೆ. ನೀವು ಯಾವಾಗಾದ್ರೂ ಸರ್ ಕಾಂಪಿಟೇಷನ್‌ಗೆ ಹೋಗಿದ್ದೀರಾ? ನಾನು ತುಂಬ ಹಿಂದೆ ಹೋಗಿದೆ. ಸರ್ ಇವಾಗ ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಿಪ್ಪಾಪಟ್ಟೆ ಜನ ಇನ್ಫ್ಲೂಯೆನ್ಸರ್ ಆಗ್ಬಿಟ್ಟಿದ್ದಾರೆ. ಏನಂತ ಅಂದ್ರೆ ಫಿಟ್ನೆಸ್ ಸ್ಪೀಕರ್ಸ್ ಆಗಿರ್ಲಿ, ಲೈಕ್ ಈ ವರ್ಕೌಟ್ ಮಾಡಿದ್ರೆ ನಿಮ್ದು ಬೆಲಿ ಫ್ಯಾಟ್ ಕರಗುತ್ತೆ. ಆಮೇಲೆ ನಿಮ್ದು ಈ ಫುಡ್ ತಗೊಂಡ್ರೆ ನಿಮ್ದು ಡಯಟ್ ಈ ತರ ಫಾಲೋ ಅಪ್ ಇದ್ರೆ ನಿಮ್ಗೆ ಚೆನ್ನಾಗಿ ಬೇಗ ಲಾಸ್ ಮಾಡ್ಕೋಬಹುದು. 3 ಮಂತ್ಸ್ ಅಲ್ಲಿ 4 ಮಂತ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಿಂದ ಅದನ್ನ ನೋಡಿ ಎಷ್ಟೋ ಜನ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸರಿ? ಆಮೇಲೆ ಒಂದೊಂದು ಇರುತ್ತೆ. ಇವಾಗ ನಾನು ರೀಸೆಂಟಾಗಿ ಒಂದು ರೀಲ್ಸ್ ನೋಡಿದೆ. ಅವ್ರೇನಂತ ಅಂದ್ರೆ ಡೈರೆಕ್ಟಾಗಿ ರೀಲ್ಸಲ್ಲೇನೆ ಸ್ಟಿರಾಯ್ಡ್ಸ್ ತಗೊಳ್ತಾ ಇದ್ದಾರೆ. ಇವನ್ ಎದೆ ಭಾಗದಲ್ಲಿ ತಗೊಳ್ಳೋದಾಗಿರ್ಲಿ, ತೊಡೆ ಭಾಗದಲ್ಲಿ ತಗೊಳ್ಳೋದಾಗಿರ್ಲಿ, ಅದನ್ನ ನೋಡಿನೂ ಕೂಡ ಬೇರೆ ಜನ ಇವಾಗ ರೀಲ್ಸ್ ನೋಡಿನೂ ಸಿಕ್ಕಾಪಟ್ಟೆ ಜನ ಇನ್ಫ್ಲೂಯೆನ್ಸ್ ಕೂಡ ಆಗ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸರಿ ಅಂತ? ಫಿಟ್ನೆಸ್ ರಿಲೇಟೆಡ್ ಕಾಂಟೆಂಟ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ಜಿಮ್ಮಿಗೆ ಬರೋರ ಸಂಖ್ಯೆನೂ ಸಹ ಜಾಸ್ತಿ ಆಯಿತು.
ಸೊ ಒಂದು ರೀತಿನಲ್ಲಿ ನೋಡಿದ್ರೆ ಪ್ರತಿಯೊಬ್ಬ ಫಿಟ್ನೆಸ್ ರಿಲೇಟೆಡ್ ಇನ್ಫ್ಲೂಯೆನ್ಸರ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಾಂಟೆಂಟ್ ಫಿಟ್ನೆಸ್ ರಿಲೇಟೆಡ್ ಮಾಡೋಂಥವ್ರಾಗಿರ್ಬೋದು, ದೇ ಹ್ಯಾವ್ ಆಲ್ ಹೆಲ್ಪ್ಡ್ ಇಂಡಿಯಾ ಟರ್ನ್ ಇನ್ ಟು ಹಬ್ ಆಫ್ ಫಿಟ್ನೆಸ್ ಪೀಕ್ಸ್ ಅಟ್ಲೀಸ್ಟ್ ನಾವು. ಮೊದಲು ಯಾರು ಜಿಮ್ಗೆ ಹೋಗೋಕ್ಕೆ ಭಯ ಬೀಳ್ತಿದ್ರು, ಅಥವಾ ಜಿಮ್ಮು ಅಂತಂದ್ರೆ ಅವ್ರಿಗೇನೋ ಅದು ನಮ್ಗಲ್ಲ ಅನ್ನೋ ಥರ ಇರ್ತಿತ್ತು. ಬಟ್ ಈಗ ಪ್ರತಿಯೊಬ್ಬರ ಹತ್ರನೂ ಸಹ ಒಂದು ಯಾವುದೋ ಒಂದು ಜಿಮ್ ಮೆಂಬರ್ಶಿಪ್ ಇದ್ದೇ ಇರುತ್ತೆ. ಆ್ಯಂಡ್ ಆಲ್ ಕ್ರೆಡಿಟ್ ಗೋಸ್ ಟು ಆಲ್ ದೀಸ್ ಇನ್ಫ್ಲೂಯೆನ್ಸರ್ಸ್. ಇನ್ನು ಇಂಜೆಕ್ಷನ್ ತಗೊಳ್ಳೋದು ಅಥವಾ ಸ್ಟೆರಾಯ್ಡ್ಸ್ ಯೂಸ್ ಮಾಡೋದನ್ನು ಡೈರೆಕ್ಟಾಗಿ ವಿಡಿಯೋನಲ್ಲಿ ತೋರಿಸೋಂಥವ್ರು ಇದ್ದಾರೆ ಅಂತ ಅಲ್ಲ. ಸೊ ಐ ಥಿಂಕ್ ನಾವು ಏನೇ ನೋಡಿದ್ರೂ ಸಹ ಏನು ತಗೋಬೇಕು ಅಥವಾ ಯಾವುದನ್ನು ನಾವು ಫಾಲೋ ಮಾಡಬೇಕು ಮಾಡಬಾರ್ದು ಅನ್ನೋದು ಇಟ್ ಶುಡ್ ಬಿ ಆರ್ ಓನ್ ಡಿಸಿಷನ್. ಯಾಕೆಂತಂದ್ರೆ ನಾವು ಯಾವುದೇ ಒಂದನ್ನು ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ಬೋತ್ ಗುಡ್ ಆ್ಯಂಡ್ ಬ್ಯಾಡ್ಸ್ ಇದ್ದೇ ಇರುತ್ತೆ. ನಾವು ಯಾವ್ದು ಚೂಸ್ ಮಾಡ್ತೀವಿ ಅಥವಾ ನಾವು ಯಾವುದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅನ್ನೋದು ಯಾವುದು ನಮ್ಮ ಕೈಲಿಲ್ಲ. ನಮಗೆ ಯಾವುದು ಬೇಕು, ಯಾವುದನ್ನು ನಾವು ಚೂಸ್ ಮಾಡ್ತೀನಿ ಅನ್ನೋದು ಮಾತ್ರ ನಮ್ಮ ಕೈಲಿರುತ್ತೆ. ಸೊ ಐ ಥಿಂಕ್ ವೆನ್ ಯು ಆರ್ ಚೂಸಿಂಗ್ ಸಮಥಿಂಗ್ ಆರ್ ವೆನ್ ಯು ಆರ್ ಲುಕಿಂಗ್ ಅಪ್ ಟು ಸಮ್ ಒನ್, ಜಸ್ಟ್ ಮೇಕ್ ಶೋರ್ ದಟ್ ವಾಟ್ ಎವರ್ ದಟ್ ಯು ಆರ್ ಡೂಯಿಂಗ್ ಆರ್ ಫಾಲೋಯಿಂಗ್ ಇಸ್ ರೈಟ್. ಎಸ್ ಸರ್. ಇನ್ನೇನಂತ ಅಂದ್ರೆ ಇವಾಗ ಎಷ್ಟೋ ಜನ ಜಿಮ್ಮಿಗೆ ಬರ್ತಾರೆ, ವರ್ಕೌಟ್ ಮಾಡ್ತಾರೆ. 3 ಮಂತ್ಸ್ ಆದ್ರೂ ಕೂಡ ಅಪ್ಪ ನಾನು ಸಣ್ಣನೇ ಆಗ್ತಾ ಇಲ್ಲ, ಇನ್ 6 ಮಂತ್ಸ್ ಆದ್ರೂ ನಾನು ದಪ್ಪನೇ ಆಗ್ತಾ ಇಲ್ಲ ಅನ್ನೋದು ತುಂಬಾ ಅವರಿಗೆ ಕಾಡ್ತಾ ಇರುತ್ತೆ. 3 ಮಂತ್ಸ್ ಆದ ಕೂಡಲೇ ಅವ್ರ ರಿಸಲ್ಟ್ ಬರ್ಲಿಲ್ಲ ಅಂದ್ರೆ ಬಿಟ್ಬಿಡೋ ಚಾನ್ಸಸ್ ತುಂಬಾನೇ ಇರುತ್ತೆ. ಯಾಕೆ ಆ ತರ? ನಮ್ಮ ಜೆನೆಟಿಕ್ಸ್ ಏನಾದ್ರೂ ಪ್ರಾಬ್ಲಮ್ಸ್ ಇರುತ್ತಾ? ಜೆನೆಟಿಕ್ಸ್ ಇಂದನೂ ಕೂಡ ಆ ತರ ಆಗ್ಬಹುದಾ? ನಾವು ಸಣ್ಣ ಆಗದೇನೂ ಇರ್ಬೋದಾ? ಇಲ್ಲ, ಜೆನೆಟಿಕ್ಸಿಂದ ಪ್ರಾಬ್ಲಮ್ ಅನ್ನೋದಕ್ಕಿಂತ ಈಗ ಏನಾಗುತ್ತೆ, ನೀವು ಕಳೆದ 5-6 ವರ್ಷದಲ್ಲಿ 5-6 ವರ್ಷದಿಂದ ನೀವು ಫ್ಯಾಟ್ ಆಗಿರ್ತೀರಾ ಅಥವಾ ವೆಯ್ಟ್ ತೂಕ ತುಂಬ ಜಾಸ್ತಿ ಆಗಿರುತ್ತೆ. ಅದನ್ನು ನೀವು 3 ತಿಂಗಳಲ್ಲೇ ನಾನು ಎಲ್ಲ ಕಳ್ಕೋಬೇಕು ಅಂತಂದರೆ ಅದು ಇಟ್ಸ್ ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಸೊ ನಾವು ಯಾವುದನ್ನಾದ್ರು ಒಂದು ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಪೇಷನ್ಸ್ ಇರಬೇಕು. ಯು ಶುಡ್ ಟ್ರಸ್ಟ್ ದ ಪ್ರೋಸೆಸ್, ಯು ಶುಡ್ ಹ್ಯಾವ್ ಸಮ್ ಪೇಷನ್ಸ್. ನೀವು 3 ತಿಂಗಳಲ್ಲಿ ಸಣ್ಣ ಆಗದೆ ಇರ್ಬೋದು, ಆದರೆ ಆ 3 ತಿಂಗಳಲ್ಲಿ ನೀವು ತುಂಬ ಚೇಂಜಸ್ನ ನೋಡಿರ್ತೀರ. ಅದನ್ನು ಗಮನಿಸಬೇಕಾಗುತ್ತೆ. ಏನು ಚೇಂಜಸ್ ಅಂದರೆ ನಿಮ್ಮ ಎನರ್ಜಿ ಲೆವೆಲ್ ಬೆಟರ್ ಆಗಿರುತ್ತೆ, ನಿಮ್ಮ ಇಂಚ್ ಲಾಸ್ ಆಗಿರುತ್ತೆ. ಈಗ ಹಳೆ ಬಟ್ಟೆ ಹಾಕಿದಾಗ ನಿಮಗೆ ಸ್ವಲ್ಪ ಅದರಲ್ಲೂ ಸ್ವಲ್ಪ ಚೇಂಜಸ್ ಕಾಣ್ತಿರುತ್ತೆ. ಸ್ವಲ್ಪ ಲೂಸ್ ಆಗೋದಾಗಿರ್ಬೋದು, ಸ್ವಲ್ಪ ಫಿಟ್ಟಿಂಗ್ ಚೆನ್ನಾಗಿರೋ ಆ ಥರದ್ದಿರುತ್ತೆ. ಆಮೇಲೆ ನಿಮಗೆ ನಿದ್ದೆ ಚೆನ್ನಾಗಿ ಬರೋವಂಥದ್ದಾಗಿರ್ಬೋದು, ನಿಮ್ಮ ಸ್ಕಿನ್ ಬೆಟರ್ ಆಗೋದಾಗಿ, ಇನ್ಫ್ಲಮೇಷನ್ ಕಮ್ಮಿ ಆಗೋದು ಅಥವಾ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ. ಇದೆಲ್ಲನೂ ಸಹ ಪಾಸಿಟಿವ್ ಚೇಂಜಸ್ಸೇ. ನಾವು ಇದನ್ನು ಸಹ ಕನ್ಸಿಡರ್ ಮಾಡಬೇಕಾಗತ್ತೆ. ಏನೂ ಚೇಂಜ್ ಆಗಿಲ್ಲ ಅನ್ನೋದು ಸುಳ್ಳು. ಕೆಲವು ಚೇಂಜಸ್ ಇರುತ್ತೆ. ನಾವು ಏನು ಗೋಲ್ ಇಟ್ಕೊಂಡಿರ್ತೀವಿ ಅದೇ 3 ತಿಂಗಳಲ್ಲಿ ಆಗಿಲ್ಲ, ಅದು 3 ತಿಂಗಳಲ್ಲಿ ಆಗಿಲ್ಲ ಅಂತಂದರೆ ನಾನು ಬಿಟ್ಟುಬಿಡ್ತೀನಿ ಅಂತ ಅಂದ್ಕೊಂಡಾಗ ಏನಾಗುತ್ತೆ, ನೀವು ಅದನ್ನು ಯಾವತ್ತೂ ಸಹ ಮಾಡೋಕ್ಕಾಗೋದೇ ಇಲ್ಲ. 3 ತಿಂಗಳಲ್ಲೇ ನಿಮ್ಗೆ ಆ ರಿಸಲ್ಟ್ ಬೇಕು ಅಂತ ನೀವು ಅಂದ್ಕೊಂಡು ಆ ದೃಷ್ಟಿನಲ್ಲಿ ಹೋಗೋದ್ರಿಂದ ನೀವು ಫಸ್ಟ್ ಸ್ಟೇಜಲ್ಲೇ ಸೋತ್ಬಿಟ್ಟಿರ್ತೀರಾ. ಎಸ್. ನಿಮ್ಮ ಪ್ರಕಾರ ಹಂಗಾದ್ರೆ ಫಿಟ್ನೆಸ್ ಮತ್ತೆ ಡಯಟ್, ಫುಡ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಎಷ್ಟು ಪರ್ಸೆಂಟೇಜ್? 100% ಅಲ್ಲಿ ಎರಡೂ ಸಹ 100%. ಅಷ್ಟೇ. ಕೆಲವರು ಏನಂತ ಅನ್ಕೊಂತಾರೆ, ಡಯಟ್ 50%, ಟ್ರೈನಿಂಗ್ 50% ಅಂತ. ಇಲ್ಲ, 100% ಡಯಟು 100% ಇರಬೇಕು. ನಿಮ್ಮ ಟ್ರೈನಿಂಗಲ್ಲೂ ನೀವು 100% ಕೊಡಬೇಕು. ಆಗಲೇ ಯು ವಿಲ್ ಬಿ ಅ ವೆಲ್ ರೌಂಡೆಡ್ ಹ್ಯೂಮನ್ ಬೀಯಿಂಗ್. ಇಲ್ಲ ಅಂತಂದರೆ ನಾನು ಅಲ್ಲೊಂದು 50% ಕೊಡ್ತೀನಿ, ಇಲ್ಲೊಂದು 50% ಕೊಡ್ತೀನಿ ಅಂತಂದರೆ ಅಗೇನ್ ಇಟ್ ವಿಲ್ ಬಿ ಅನ್ ಆವರೇಜ್ ಆಫ್ ಜಸ್ಟ್ 50%. ಎಸ್.